ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಇವತ್ತು ಈ ದಿನ ನಾನು ಮೆದುಳಿನ ವಿಚಾರವಾಗಿ ಒಂದು ಸಣ್ಣ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇದು ನನ್ನ 599ನೆಯ ವಿಡಿಯೋ. ಇದಾದ ಮೇಲೆ ನಾನು ಬೇರೆ ರೀತಿಯ ವಿಡಿಯೋಗಳನ್ನು ಮಾಡ್ತೀನಿ. ನೀವು ಸಹಕಾರ ನನಗೆ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಬ್ರೈನಿನ ವಿಚಾರವಾಗಿ ತುಂಬ ಸರಳವಾಗಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಮೆದುಳು ಎಲ್ಲರಿಗೂ ಗೊತ್ತಿರತಕ್ಕಂಥ ಒಂದು ಅಂಗ ನಮ್ಮ ದೇಹದಲ್ಲಿ. ತಲೆಯ ಬುರುಡೆಯ ಒಳಗಡೆ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ ನಮಗೆ. ಆದರೆ ಒಂದು ತಿಳ್ಕೋಬೇಕು, ಅತ್ಯಂತ ಸಂಕೀರ್ಣವಾಗಿರ್ತಕ್ಕಂಥ ಇದು ನರಕೇಂದ್ರ. ಇದು ಆಲೋಚನೆ, ನೆನಪು, ಭಾವನೆ, ನಮ್ಮ ಕೌಶಲ್ಯಗಳು, ದೇಹವನ್ನು ನಿಯಂತ್ರಿಸುವ ಪ್ರತಿಯೊಂದು ಪ್ರಕ್ರಿಯೆ ಎಲ್ಲವನ್ನೂ ಇದು ನಿಯಂತ್ರಣ ಮಾಡ್ತಕ್ಕಂಥ ಒಂದು ಅಂಗ. ನಮ್ಮ ದೇಹ ಸುಮಾರು 80, 90 ಅಥವಾ 100 ಕಿಲೋ ಇದ್ರೂ ಸಹಿತ ಅದರ ವೆಯ್ಟು 1.5 ಕಿಲೋಗ್ರಾಮ್, ಸಣ್ಣದ ಇಷ್ಟು ದಪ್ಪ ಇರ್ಬೋದು ಅಷ್ಟೇ. ವಿದ್ಯುತ್ ಮತ್ತು ರಾಸಾಯನಿಕ ಸಂಕೇತಗಳ ಮೂಲಕ ಸಂವಹನವನ್ನು ಇದು ನಡೆಸುತ್ತೆ. ಇದರ ಅಂದರೆ ಬ್ರೈನ್ ಇದೆಯಲ್ಲ, ಅದರೊಳಗಡೆ ಸುಮಾರು 100 ಶತಕೋಟಿ ನರಕೋಶಗಳಿದೆ ಅಂತ ಹೇಳ್ತಾರೆ. ಆದರೆ ಯಾರೂ ಅದನ್ನು ಸರಿಯಾಗಿ ಹೇಳೋದಿಲ್ಲ. ಎಲ್ಲ ಅಂದಾಜು, ಸ್ಟ್ಯಾಟಿಸ್ಟಿಕಲ್ ಇದರಲ್ಲಿ ಹೇಳಿರ್ತಾರೆ. ಒಂದು ನರಕೋಶವನ್ನು ತಗೊಂಡು ಅಳತೆ ಮಾಡಿ ಅದೆಷ್ಟೇ ಅಂತ ತಿಳ್ಕೊಂಡಾದ್ಮೇಲೆ ಮೈಕ್ರೋಸ್ಕೋಪಿಕ್ ಲೆವೆಲಲ್ಲಿ ದೆನ್ ದೇ ಕಮ್ ಟು ಎ ಕನ್ಕ್ಲೂಷನ್, ಸ್ಟ್ಯಾಟಿಸ್ಟಿಕಲಿ ಹೇಳ್ತಾರೆ. ಒಟ್ಟಿನಲ್ಲಿ ನಾವು ಇಷ್ಟು ಹೇಳ್ಬೋದು, ನಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ಅಂಗಗಳಲ್ಲೂ ಕೋಶಗಳಿವೆ ಬೇಕಾದಷ್ಟು. ನರಕೋಶಗಳಲ್ಲಿ ಅಂದರೆ ಬ್ರೈನ್ನಲ್ಲಿ ಇನ್ನೂ ಜಾಸ್ತಿ ನರಕೋಶಗಳಿದೆ, ಇಷ್ಟು ಮಾತ್ರ ಹೇಳ್ಬೋದು. ಈ ತಲೆ ಬುರುಡಿಯಲ್ಲಿರ್ತಕ್ಕಂಥ ಸ್ಕಲ್ ಇದೆಯಲ್ಲ, ಸ್ಕಲ್ಲಿನ ಮೇಲೆ ಚಪ್ಪಟಿಯಾಗಿರ್ತಕ್ಕಂಥ ಮೂಳೆಗಳಿವೆ. ಆ ಮೂಳೆಗಳಿನ ಒಳಭಾಗದಲ್ಲಿ ಬ್ರೈನ್ ಇದೆ. ಬ್ರೈನು ನೋಡೋದಕ್ಕೆ ಸ್ವಲ್ಪ ಬೆಳ್ಳಗಿರುತ್ತೆ, ಒಳ್ಳೆ ಬೆಣ್ಣೆ ಥರ ಕಾಣಿಸ್ತಾ ಇರುತ್ತೆ. ಅದು ಮುಟ್ಟಿದ್ರೆ ತುಂಬ ಸಾಫ್ಟ್ ಆಗಿರುತ್ತೆ. ಅಂದರೆ ಯಾರೂ ನೋಡಿಲ್ಲ, ನಾವು ಸಣ್ಣ ಸಣ್ಣ ಪ್ರಾಣಿಗಳ ಆಪರೇಷನ್ ಮಾಡಿದಾಗ ನೋಡಿದ್ದೀವಿ, ಇರುತ್ತೆ. ಅದರಲ್ಲಿ ಮುಖ್ಯವಾಗಿ 3 ಭಾಗ ಅಂತೂ ನೀವು ಜ್ಞಾಪಕ ಇಟ್ಕೊಳ್ಳೇಬೇಕು. ಯಾವ್ಯಾವುದಪ್ಪ ಅಂದರೆ ಸೆರೆಬ್ರಮ್ ಅಂತಕ್ಕಂಥದ್ದು, ಇದು ಅತ್ಯಂತ ದೊಡ್ಡ ಭಾಗ. ಅಲ್ಲಿ ನೀವು ಇಲ್ಲಿ ಚಿತ್ರದಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ ನೋಡಿ, ಸೆರೆಬ್ರಮ್ ಅಂತ ತೋರಿಸಿದ್ದೀನಿ ಅಲ್ಲಿ. ಅದು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಭಾಗ ಅದು. ಇದು ಈ ಭಾಗ ಇಲ್ಲಿದೆ ನೋಡಿ, ಇದು ಸೆರೆಬ್ರಮ್. ಇಷ್ಟೊಂದು ಸೆರೆಬ್ರಮ್ ಅದು. ಇನ್ನು ಎರಡನೇ ಭಾಗ ಈ ಚಿಕ್ಕದಾಗಿರ್ತಕ್ಕಂಥದ್ದು, ಅದು ಸೆರೆಬೆಲ್ಲಮ್. ಒಳ್ಳೆ ನಾಯಿ ಕೊಡೆ ಥರ ಕಾಣಿಸ್ತಾ ಇರುತ್ತೆ ಅದು. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಬ್ರೈನ್ ಸ್ಟೆಮ್ ಅಂತ, ಇವು ಸ್ವಲ್ಪ ಉದ್ದವಾಗಿರುತ್ತೆ. ಇದಾದ್ಮೇಲೆ ಬರ್ತಕ್ಕಂಥದ್ದು ಬೆನ್ಹುರಿ. ಒಟ್ಟಿನಲ್ಲಿ ಬ್ರೈನಿಗೆ ಸಂಬಂಧಪಟ್ಟಿದ್ದು ಎಷ್ಟು ಪಾರ್ಟ್ಸ್ ಇದೆ ಅಂದರೆ 3 ಪಾರ್ಟ್. ಒಂದು ಸೆರೆಬ್ರಮ್ಮು, ಎರಡನೇದು ಸೆರೆಬೆಲ್ಲಮ್ಮು, ಮೂರನೇದು ಸ್ಪೈನಲ್ ಕಾರ್ಡ್. ಕನ್ನಡದಲ್ಲಿ ಅದಕ್ಕೆ ಏನು ಹೇಳ್ತಾರೆ ಅಂದರೆ ಸೆರೆಬ್ರಮ್ ಅಂತಾನೆ ಕರೀತಾರೆ, ಅಥವಾ ಬೇರೆ ಹೆಸರು ಹೇಳ್ಬೋದು. ಇದನ್ನಿಟ್ಕೊಂಡ್ರೆ ಏನು ಜ್ಞಾಪಕ ತೊಂದರೆ ಇಲ್ಲ. ಸೆರೆಬೆಲ್ಲಮ್ಮು, ಮೆದುಳು ಕಾಂಡ, ಇದು ಮುಖ್ಯವಾಗಿ ಮೆದುಳಿನ 3 ಭಾಗಗಳು. ಈ 3 ಭಾಗಗಳಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಸೆರೆಬ್ರಮ್ಮು. ಸೆರೆಬ್ರಮ್ಮು ಮೆದುಳಿನ ಅತ್ಯಂತ ದೊಡ್ಡ ಭಾಗ. ಇದು 1.5 kg ಇದೆ ತೂಕ ಅಂತಂದರೆ, ಇದೇನೆ ಸುಮಾರು 1/4 kg ಇರ್ಬೋದು ಅಥವಾ 1 kg ಇರ್ಬೋದು, ಅಷ್ಟು ದೊಡ್ಡದಾಗಿರುತ್ತೆ. ಅದು 2 ಗೋಲುಗಳಿಂದ, ಇಲ್ಲಿ ನೋಡಿ 1, 2 ಗೋಲುಗಳಿಂದ ಆಗಿರುತ್ತೆ. ಹೀಗೆ 2 ಗೋಲುಗಳಿಂದ ಇದು ಆಗಿರುತ್ತೆ. ಇದು ಓಪನ್ ಮಾಡಿ ಈ ಥರ ಆಗುತ್ತೆ ಬ್ರೈನ್. 2 ಗೋಲುಗಳಿಂದ ಆಗಿರುತ್ತೆ. ಒಂದಕ್ಕೆ ಲೆಫ್ಟ್ ಸೈಡ್ ಅಂತ ಕರಿತಾರೆ, ಇನ್ನೊಂದಕ್ಕೆ ರೈಟ್ ಸೈಡ್ ಅಂತಾರೆ. ನಮಗೆ ಲೆಫ್ಟ್ ಸೈಡ್ ಇದೆಯಲ್ಲ, ನೀಲಿ ಭಾಗ, ನಮಗೆ ಲೆಫ್ಟ್ ಸೈಡ್ ಅದು, ನಾವು ನೋಡ್ತಿರೋರಿಗೆ ಅದು ಬ್ರೈನಿನ ಬಲಭಾಗ. ಅದು ಲೆಫ್ಟ್ ಸೈಡು ಬ್ರೈನಿಂದು. ಇದು ರೈಟ್ ಸೈಡು ಹೆಮಿಸ್ಫಿಯರ್. ಇದು ರೈಟ್ ಸೈಡು. ನಮ್ಮ ಬಲಭಾಗಕ್ಕಿರೋದೇ ತೋರಿಸಿದ್ದಾರೆ ಈ ಚಿತ್ರದಲ್ಲಿ. ಅದು ರೈಟ್ ಸೈಡು, ಇದು ಲೆಫ್ಟ್ ಸೈಡು, ಹೀಗಿರುತ್ತೆ. ಇದು ನಮಗೆ ಎಡಭಾಗ. ಇದು ಅಂದರೆ ನೀಲಿ ಇದೆಯಲ್ಲ, ನೀರು ನಮಗೆ ಎಡಭಾಗದಲ್ಲಿರ್ತಕ್ಕಂಥದ್ದು. ಈ ಕೆಂಪು ನಮ್ಮ ಬಲಭಾಗದಲ್ಲಿರ್ತಕ್ಕಂಥದ್ದು. ಇದು ನಾವು 2 ತೋರಿಸ್ತಿದ್ದೀನಿ. ಇಲ್ಲಿ ಏನೇನು ಕೆಲಸ ಮಾಡುತ್ತೆ ಅಂತ ನೋಡಿದ್ದೀವಿ. ಇಲ್ಲಿ ನೋಡಿ, ಎಡಭಾಗ ಇದೆಯಲ್ಲ, ಅದನ್ನೇನು ಮಾಡುತ್ತೆ? ಮಾತಾಡೋದು, ಇವೆಲ್ಲ ಎಲ್ಲ ಸ್ಪೀಚು, ಇದೆಲ್ಲ ಅದಕ್ಕೆ ಬರುತ್ತೆ. ಮತ್ತು ಕಾಲು ಅಪ್ಪು ಅಂದರೆ
ಯಾವ್ದಾದ್ರು ಮಾತು ಅದಕ್ಕೆ ಉತ್ತರ ಕೊಡೋದು, ಏನು ಮಾಡೋದು, ಬರೆಯೋದು, ಇವೆಲ್ಲ ಮುಖ್ಯವಾಗಿ ಸ್ವಲ್ಪ ಈ ಕಾಗ್ನಿಟಿವ್ ಎಬಿಲಿಟೀಸ್ ಅಂತ ಹೇಳ್ತಾರಲ್ಲ, ಎಲ್ಲ ಅದು ಅಲ್ಲಿ ಇರುತ್ತೆ. ಈ ಬಲಭಾಗದಲ್ಲಿ ಏನಿರುತ್ತಪ್ಪ ಅಂತಂದ್ರೆ ಅತ್ಯಂತ ಯಾವುದೋ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡಬೇಕು, ಅದು ಸಿಗುತ್ತೆ. ಮತ್ತೆ ಫಾಸ್ಟ್ ರಿಯಾಕ್ಷನ್, ಯಾವ್ದಾದ್ರು ಒಂದು ಕ್ವಿಕ್ ಆಗಿ ಮುಟ್ಬಿಡ್ತೀವಿ, ಬಿಸಿ ಪದಾರ್ಥ ತೆಗಿಬೇಕು, ಅದಕ್ಕೆಲ್ಲ ಬಲಗಡೆ ಭಾಗ ಸಹಾಯ ಮಾಡುತ್ತೆ. ಮತ್ತೆ ಕ್ರಿಯೇಟಿವಿಟಿ, ಕೆಲವರು ಇದ್ದಕ್ಕಿದ್ದಾಗೆ ಏನೇನೋ ಕ್ರಿಯೇಟ್ ಮಾಡ್ತಾರೆ ಗೊತ್ತಿಲ್ಲದೆ ನಮಗೇನು ಅಂಥವ್ರಿಗೆ ನಾವು ಕ್ರಿಯೇಟಿವ್ ಅಂತ ಹೇಳ್ತೀವಿ. ಸರ್ ಎಂ ವಿಶ್ವೇಶ್ವರಯ್ಯ ಅಂಥವರೆಲ್ಲ ಇದಾರಲ್ಲ, ಅವ್ರುಗಳಿಗೆಲ್ಲ ಈ ರೈಟ್ ಸೈಡಿನ ಭಾಗ ಇದೆಯಲ್ಲ, ಅದು ತುಂಬಾ ಸಹಕಾರ ಮಾಡುತ್ತೆ ಅಂತ ಹೇಳ್ತಾರೆ. ಆದ್ರಿಂದ ಅದೇನು ಅಂತ ನಮಗೂ ಸಹಿತ ಸರಿ ಗೊತ್ತಾಗಲ್ಲ. ಇದನ್ನ ನಾವು ಇಷ್ಟನ್ನು ತಿಳ್ಕೋಬೇಕು. ಮೆದುಳಿನ ಅತಿ ದೊಡ್ಡ ಭಾಗ ಯಾವುದು? ಇದು 2 ಗೋಳುಗಳಾಗಿರುತ್ತೆ. ಚಿಂತನೆ, ಸ್ವಯಂ ಪ್ರೇರಿತ ಚಲನೆ, ತಾರ್ಕಿಕತೆ, ಇಂದ್ರಿಯಗಳಿಂದ ಮಾಹಿತಿಯನ್ನು ಸಂಸ್ಕೃತಿ ಮಾಡ್ತಕ್ಕಂಥದ್ದು, ಉನ್ನತ ಕಾರ್ಯಗಳಿಗೆ ಈ 2 ಗೋಲುಗಳು ನಮಗೆ ಸಹಕಾರ ಮಾಡುತ್ತೆ. ಈ ಸೆರೆಬ್ರಮ್ಮಿನ ಕೆಳಭಾಗದಲ್ಲಿ ಒಂದು ಸಣ್ಣ ಭಾಗ ಇರುತ್ತೆ, ಅದೇ ಸೆರೆಬೆಲ್ಲಮ್ ಅಂತ. ಇಲ್ಲಿ ಪಾಯಿಂಟ್ರಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ, ಸೆರೆಬೆಲ್ಲಮ್ ಅಂತ. ಇದು ಒಂಥರ ನಾಯಿ ಕೊಡೆ ತರ ಅಂತಾನೆ ಹೇಳ್ಬೋದು, ಕಾಣಿಸುತ್ತೆ ಅಂತ ಹೇಳ್ಬೋದು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಆರ್ಗನ್ನು. ಇದು ಮೆದುಳಿನ ಹಿಂಭಾಗದಲ್ಲಿ ಇದೆ ಅಂತ ಹೇಳ್ತೀವಿ ನಾವು. ಅಂದ್ರೆ ಮೆದುಳು ಹೀಗಿದೆ ಅಂತ ಇಟ್ಕೊಂಡ್ರೆ, ಹೀಗಿದ್ರೆ ಇದರ ಹಿಂಭಾಗ ಅಂದ್ರೆ ಇಲ್ಲಿ ಕೆಳಗಡೆ, ಇಲ್ಲಿ ಇಂಥ ಕಡೆ ಇರುತ್ತೆ, ಇದು ಹೀಗಿರುತ್ತೆ. ಇದು ಮೆದುಳಿನ ಹಿಂಭಾಗ, ಅಲ್ಲಿರುತ್ತೆ. ಪ್ರಾಥಮಿಕವಾಗಿದು ಚಲನೆ, ಸಮತೋಲನ ಮತ್ತೆ ಭಂಗಿ, ನಟನೆ ಮಾಡೋದು, ಇದಕ್ಕೆಲ್ಲ ಬೇಕಾಗುತ್ತೆ. ಕೆಲವು ಸಾರಿ ಎಕ್ಸೆಸಿವ್ ಆಗಿ ಕೆಲವು ಮದ್ಯ ಸೇವನೆ ಮಾಡ್ತಾರೆ, ಆಗ ಈ ಸೆರೆಬೆಲ್ಲಮ್ ಕೆಲಸ ಮಾಡೋದು ನಿಂತು. ಯಾಕಂದ್ರೆ ಈ ಕೋಶಗಳಿಗೆ ಬುದ್ಧಿ ಇಲ್ಲ. ಯಾಕೆ ಅಂದ್ರೆ ನಾವು ಅಕಸ್ಮಾತ್ ಆಗಿ ಹೆಚ್ಚು ಮದ್ಯವನ್ನು ಯಾರು ಸೇವ್ತಾರೆ, ನಾವೇ ತಗೊಂತೀವಿ ಅಂದ್ರೆ ಎಷ್ಟು ಬೇಕಾದ್ರೂ ತಗೊಳಕ್ ಬಿಟ್ಬಿಡುತ್ತೆ. ಅದು ನಿಲ್ಸೋಕೆ ಆಗಲ್ಲ ಅದ್ರ ಕೈಲಿ, ಕಾರಣ ಅವುಗಳಿಗೆ ಬುದ್ಧಿ ಇಲ್ಲ. ಆದ್ರಿಂದ ಅದು ಏನಾಗುತ್ತೆ, ಅವಾಗ ನಾವು ಓಡಾಡ್ಬೇಕು, ಸಮತೋಲನ ಎಲ್ಲ ಹೆಂಗೋ ಬೀಳಂಗ. ನೀವು ನೋಡಿದಿರಲ್ಲ ಎಷ್ಟೋ ಸಾರಿ ಹೆಚ್ಚು ಕುಡಿದವರು ಮನೆಯಲ್ಲಾಗ್ಲಿ, ಬಾರ್ನಲ್ಲಾಗ್ಲಿ, ಹೊರಗಡೆ ಆಗ್ಲಿ ತೇಲಾಡ್ಕೊಂಡು ವಾಲಾಡ್ಕೊಂಡು ಬರ್ತಾರೆ. ಅವ್ರ ಹೆಸರೇ ಹೇಳಕ್ ಬರೋದಿಲ್ಲ, ಗೊತ್ತಾಗಲ್ಲ. ಅವ್ರ ಭಂಗಿ ಅಂದ್ರೆ ಓಡಾಡೋ ಸ್ಟೈಲ್ ಎಲ್ಲ ಬದಲಾವಣೆ ಆಗಿಬಿಟ್ಟಿರುತ್ತೆ. ಇವೆಲ್ಲ ಆಗ್ತಕ್ಕಂಥದ್ದು ಈ ಸೆರೆಬೆಲ್ಲಮ್ ಇಂದ. ಅದನ್ನ ಸೆರೆಬೆಲ್ಲಮ್ ಅಂತಕ್ಕಂಥದ್ದು ಒಂದು ಬಹುಮುಖ್ಯವಾದ ಅಂಗ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಚಿಕ್ಕ ಹುಡುಗರು ಹೆಚ್ಚು ಬೀರ್ ಕುಡಿಯೋದಾಗ್ಲಿ, ಭಂಗಿ ಸೇದೋದಾಗ್ಲಿ, ಸಿಗರೆಟ್ ಸೇದೋದಾಗ್ಲಿ, ಇವನ್ನೆಲ್ಲ ಮಾಡಿದರೆ ಸೆರೆಬೆಲ್ಲಮ್ ಹೊಡೆತ ಬೀಳುತ್ತೆ. ಸೆರೆಬೆಲ್ಲಮ್ಮು ಸರಿಯಾಗಿ ಕೆಲಸ ಮಾಡಲ್ಲ. ಸರಿಯಾಗಿ ಕೆಲಸ ಮಾಡಿದರೆ ಅವಾಗ ನಿಮ್ಮ ಒಂದು ಹಾವ ಭಾವ, ನಿಮ್ಮ ಭಂಗಿ ಇದೆಯಲ್ಲ, ಎಲ್ಲದಕ್ಕೂ ಹೊಡೆತ ಬೀಳುತ್ತೆ. ದಯವಿಟ್ಟು ಸೆರೆಬೆಲ್ಲಮ್ ಅನ್ನ ಕಾಪಾಡಿ. ಇಲ್ಲಿ ನಾವು 3ನೇ ಭಾಗ ಮಾತ್ರ ಮಾತಾಡ್ತಾ ಇದ್ದೀನಿ, ಅದು ಮೆದುಳು ಕಾಂಡ ಅಂತ. ಇಲ್ಲಿದೇನಲ್ಲ, ಇದು ಇಷ್ಟು ಇಲ್ಲಿಂದ ಇಲ್ಲಿ ತನಕ ಇದೆಯಲ್ಲ, ಅದು ಮೆದುಳು ಕಾಂಡ, ಸ್ಟೆಮ್ ಅಂತ ಕರೀತಾರೆ ಅದನ್ನ. ಅದು ಮೆದುಳು ಕಾಂಡ ಅಂತಕ್ಕಂಥದ್ದು. ಇದೇನ್ ಕೆಲಸ ಮಾಡತ್ತಪ್ಪ ಅಂದ್ರೆ, ಇದು ಮೆದುಳನ್ನು ಬೆನ್ನು ಹುರಿ ಸಂಪರ್ಕಿಸುವ ಕಾಂಡ. ಬೆನ್ನು ಹುರಿ ಅಂದ್ರೆ ಗೊತ್ತಲ್ಲ ನಿಮ್ಗೆ, ನಾವು ಈ ಬ್ಯಾಕಲ್ಲಿ ಇದೆಯಲ್ಲ, ಇದು ಫುಲ್ ಇರ್ತಕ್ಕಂಥದ್ದು ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೀವಿ. ಈ ಸ್ಪೈನಲ್ ಕಾರ್ಡ್ ಇಂದ 2 ಕಡೆಗೂ ಸ್ಪೈನಲ್ ನರ್ವ್ಸ್ ಅಂತ ಬಂದಿರುತ್ತೆ. ಇಲ್ಲಿ ಇವೆಲ್ಲ ನರಗಳು ಬೇರೆ ಬೇರೆ ಭಾಗಗಳು ಹೋಗ್ತಕ್ಕಂಥದ್ದು. ಮೆದುಳಿನಲ್ಲಿರ್ತಕ್ಕಂಥ ನರಗಳೇ ಬೇರೆ, ಈ ಸ್ಪೈನಲ್ ಕಾರ್ಡ್ ಇದೆಯಲ್ಲ ಬೆನ್ನು ಹುರಿ, ಅದರ ನರಗಳೇ ಬೇರೆ ಬೇರೆ ಎಲ್ಲ. ಆದರೆ ನರಕೋಶಗಳೆಲ್ಲದಲ್ಲೂ ಒಂದೇ ತರ ಇರುತ್ತೆ, ಹೆಚ್ಚು ಕಡಿಮೆ. ಇದೇನ್ ಮಾಡುತ್ತೆ, ಇದು ಯಾವುದು ಮೆದುಳು ಕಾಂಡ. ನಾವು ಹೇಳ್ತಿರೋದು ಈ ಭಾಗ ಮೆದುಳು, ಬೆನ್ನು ಹುರಿ ಅಲ್ಲ, ಮೆದುಳು ಕಾಂಡ. ಅದು ಮೆದುಳನ್ನು ಸಂಪರ್ಕಿಸುತ್ತೆ. ಒಂದು ಉಸಿರಾಟ, ಹೃದಯದ ಬಡಿತ, ರಕ್ತದ ಒತ್ತಡ, ಮತ್ತೆ ಉಪಪ್ರಜ್ಞೆ, ಬದುಕುಳಿಸೋದು, ಇವೆಲ್ಲವೂ ಸಹಿತ ಇದರ ಕಾರ್ಯ. ಅಕಸ್ಮಾತ್ ಆಗಿ ಹೊಡೆತ ಜೋರಾಗಿ ಏನಾದ್ರೆ ಬಿದ್ದರೆ, ಇಲ್ಲಿ ಹೊಡೆತ ಬಿದ್ದರೆ ನಮಗೆ ಪ್ರಜ್ಞೆ ತಪ್ಪೋಗುತ್ತೆ. ಅದಕ್ಕೆ ಕಾರಣ ಏನಂದ್ರೆ, ಈ ಮೆದುಳು ಕಾಂಡಕ್ಕೆ ಹೊಡೆತ ಬಿದ್ದಾಗ ಅದು ಕೆಲಸ ಮಾಡೋದು ನಿಂತೋಗ್ಬಿಡುತ್ತೆ. ಆದ್ರಿಂದ ನಾವು ಈ ಕುತ್ತಿಗೆ ಭಾಗ ಇದೆಯಲ್ಲ, ಅಲ್ಲಿ ಹುಷಾರಾಗಿರ್ಬೇಕು. ಯಾವಾಗಲೂ ಅಲ್ಲಿ
ನಾವು ಅದಕ್ಕೆ ಪೆಟ್ಟಾಗದಾಗ ನೋಡ್ಕೋಬೇಕು. ಹೆಚ್ಚಿಗೆ ಹೇಳೋಕ್ಕಾಗಲ್ಲ ಈ ಒಂದು ವಿಡಿಯೋಗಳಲ್ಲಿ. ನಾನು ಇದನ್ನೊಂದು ನನ್ನ ವಿಜ್ಞಾನದ ಪಾಠಗಳನ್ನು ಸಮರ್ಪಕ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇದನ್ನು ಸಣ್ಣ ಪಾಠ ಮಾಡ್ತಾ ಇದ್ದೀನಿ. ಮೆದುಳು ಬಹುತೇಕ ಎಲ್ಲ ದೈನಂದಿನ ಕಾರ್ಯಗಳನ್ನು ನಿರ್ವಹಿಸುತ್ತೆ. ಇದರ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ನಾವು ಹೆಂಗೆ ಕಾಪಾಡ್ಕೊಳ್ತೀವಿ ಇದರ ಆರೋಗ್ಯ ಅಂತ ಕೇಳಿದರೆ ಇಷ್ಟು ಹೇಳ್ಬೋದು. ಹೆಚ್ಚು ಮದ್ಯಪಾನ ಮಾಡಬಾರ್ದು, ಹೆಚ್ಚು ಸಿಗರೇಟ್ ಸೇದಬಾರ್ದು, ಹೆಚ್ಚು ಮಾತ್ರೆಗಳನ್ನ ಬಳಸಬಾರ್ದು, ನಿದ್ರೆಯನ್ನು ಜಾಸ್ತಿ ಮಾಡಬಾರ್ದು, ಎಷ್ಟು ಬೇಕೋ ಅಷ್ಟು ಮಾಡಬೇಕು, ವ್ಯಾಯಾಮ ಮಾಡಬೇಕು, ಯೋಗ ಮಾಡಬೇಕು, ದೇವರ ಪ್ರಾರ್ಥನೆ ಮಾಡಬೇಕು, ಧ್ಯಾನ ಮಾಡಬೇಕು. ಇವುಗಳನ್ನೆಲ್ಲ ಮಾಡಿದರೆ ನಮ್ಮ ಮೆದುಳು ಆರೋಗ್ಯವಾಗಿರುತ್ತೆ. ಪಜಲ್ಸ್ ಅಂದರೆ ಕ್ರಾಸ್ವರ್ಡ್ ಪಜಲ್ ಮಾಡ್ಬೋದು, ಪ್ರತಿನಿತ್ಯ ಓದಬೇಕು, ಪ್ರತಿನಿತ್ಯ ಯೋಚನೆ ಮಾಡಬೇಕು. ಇವನ್ನೆಲ್ಲ ನೀವು ಮಾಡ್ತಾ ಬಂದರೆ ನಿಮ್ಮ ಮೆದುಳು ಆರೋಗ್ಯವಾಗಿರುತ್ತೆ. ಆದ್ದರಿಂದ ದಯವಿಟ್ಟು ಮೆದುಳಿನ ಆರೋಗ್ಯವನ್ನು ಕಾಪಾಡೋದಕ್ಕೆ ಪ್ರಯತ್ನ ಮಾಡಿ. ನಮ್ಮ ದೇಹದ ಆರೋಗ್ಯ ಕಾಪಾಡೋದಕ್ಕೋಸ್ಕರ ನಾವು ಮಾತ್ರೆಗಳು, ಔಷಧಿಗಳು, ಊಟ ತಿಂಡಿ ಎಲ್ಲ ಮಾಡ್ತೀವಿ. ಆದರೆ ಮೆದುಳಿಗೋಸ್ಕರ ನಾವೇನು ಮಾಡಲ್ಲ. ಮೆದುಳಿಗೋಸ್ಕರ ಮಾಡಬೇಕಾದ್ರೆ ನಾವು ಸಮತೋಲನ ಆಹಾರ ತಗೊಳ್ಬೇಕು. ಸ್ವಲ್ಪ ಅದರಲ್ಲಿ ಖಾದ್ಯ ಕಡಿಮೆ ಮಾಡ್ಕೋಬೇಕು. ತುಪ್ಪ, ಯಾವ ತುಪ್ಪ? ಬೆಣ್ಣೆ ಕಾಸಿದ ತುಪ್ಪ ಇರುತ್ತಲ್ಲ, ಆ ತುಪ್ಪ ಮೆದುಳಿಗೆ ಒಳ್ಳೆಯದು ಅಂತ ಹೇಳ್ತಾರೆ. ಅದನ್ನು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಕಡೆಯದಾಗಿ ಸಾರಾಂಶದ ಥರ ಹೇಳ್ತಿದ್ದೀನಿ. ಉತ್ಕೃಷ್ಟ ನಿರೋಧಕಗಳು ಮತ್ತು ಆರೋಗ್ಯಕರ ಕೊಬ್ಬುಗಳಿಂದ ಸಮೃದ್ಧವಾಗಿರುವ ಸಮತೋಲನ ಆಹಾರ ನಾವು ತಗೋಬೇಕು. ಅದರಿಂದ ಮೆದುಳಿಗೆ ಆರೋಗ್ಯವಾಗುತ್ತೆ. ಉತ್ಕೃಷ್ಟ ನಿರೋಧಕ ಅಂದ್ರೇನು? ಆಕ್ಸಿಡೈಸಿಂಗ್ ಏಜೆಂಟ್ಸ್ ಅಂದರೆ ಅನೇಕ ಸಾರಿ ನಾವು ತಗೊಳ್ತಕ್ಕಂಥ ಆಹಾರದಲ್ಲಿ ಆಸಿಡ್ಸ್ ಜಾಸ್ತಿ ಇರುತ್ತೆ. ಅದನ್ನು ತಗೊಳ್ಳೋದನ್ನು ಕಡಿಮೆ ಮಾಡಬೇಕು. ಎಸ್ಪೆಷಲಿ ಈಗಿನ ಕಾಲದ ಹುಡುಗರು ತಿಂತಾರಲ್ಲ, ಜಂಕ್ ಫುಡ್ ಅಂತ ಕರಿತೀವಿ ನಾವು, ಅದನ್ನು ಆದಷ್ಟು ಕಡಿಮೆ ಮಾಡಿದರೆ ನಮ್ಮ ಮೆದುಳಿಗೆ ಒಳ್ಳೆಯದಾಗ್ಬೋದು. ಅರಿವಿನ ಪ್ರಚೋದನೆ ಅಂದರೆ ಮೆದುಳು ಯಾವಾಗಲೂ ಆರೋಗ್ಯವಾಗಿರಬೇಕು ಅನ್ನೋದಾದರೆ ನಾವು ಹೊಸ ಕೌಶಲ್ಯಗಳನ್ನು ಕಲಿಬೇಕು. ಓದುವುದು, ಒಗಟುಗಳನ್ನು ಬಿಡಿಸೋದು, ಪ್ರಶ್ನೆಗಳಿಗೆ ಉತ್ತರ ಕೊಡೋದು, ಇವುಗಳನ್ನೆಲ್ಲ ಮಾಡಬೇಕು. ಟಿವಿಯನ್ನು ಹೆಚ್ಚು ನೋಡಬಾರ್ದು. ನೋಡಿದರೆ ಅದರಿಂದ ನಮಗೇನು ಜ್ಞಾನ ಬರೋದಿಲ್ಲ. ಅದರ ಬದಲು ಒಂದು ಪ್ರಶ್ನೆನೋ ಯಾವುದಾದ್ರು ಒಂದು ಪ್ರಶ್ನೆ ಉತ್ತರವನ್ನು ನಾವೇ ಹೇಳೋದಕ್ಕೆ ಕಲ್ತ್ಕೋಬೇಕು ಅಥವಾ ಯೋಚನೆ ಮಾಡಬೇಕು. ಆಕಾಶ ಅಷ್ಟು ಎತ್ತರದಲ್ಲಿ ಮೋಡಗಳಿದೆಯಲ್ಲ, ಆ ಮೋಡಗಳು ಹೆಂಗೆ ಹೋಗುತ್ತೆ ಅಂದರೆ ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರವನ್ನೇ ಬೇಕಾದ್ರೆ ನಾವು ಪ್ರಶ್ನೆ ಮಾಡ್ಬೋದು. ಆ ಪ್ರಶ್ನೆಗೆ ಉತ್ತರ ಬರದೇ ಇರಲಿ, ಪ್ರಶ್ನೆಗಳಂತೂ ಕೇಳೋದನ್ನು ಕಲ್ತ್ಕೋಬೇಕು. ಅದು ಮೆದುಳಿನ ಪ್ಲಾಸ್ಟಿಸಿಟಿಯನ್ನು ನಿರ್ಮಿಸೋದಕ್ಕೆ ಅನುಕೂಲ ಆಗುತ್ತೆ. ಮೆದುಳಿನ ಪ್ಲಾಸ್ಟಿಸಿಟಿ ಅಂದ್ರೇನು? ಮೆದುಳು ಹೆಚ್ಚು ಚಟುವಟಿಕೆಯಿಂದ ಕೆಲಸ ಮಾಡೋಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಕೇಂದ್ರ ನರಮಂಡಲದ ಕಮಾಂಡ್ ಸೆಂಟರನ್ನು ನೀವು ಇನ್ನೂ ಹೆಚ್ಚು ಅಧ್ಯಯನ ಮಾಡಬೇಕು ಅಂದರೆ ಇದರ ಬಗ್ಗೆ ರಿಸರ್ಚ್ ಮಾಡಬೇಕು. ನ್ಯೂರೋ ಸೈನ್ಸ್ ಅಂತ ಇರುತ್ತೆ, ನ್ಯೂರಾಲಜಿ ಅಂತ ಇರುತ್ತೆ. ಅದನ್ನೆಲ್ಲ ನೀವು ಓದೋಕ್ಕೆ ಕಲ್ತ್ಕೋಬೇಕು. ಇತ್ತೀಚೆಗೆ ನಾವು ಅದನ್ನು ಕಾಲೇಜಿಗೆ ಹೋಗಿ ಕಲ್ತ್ಕೋಬೇಕು ಅಂತ ಏನೂ ಇಲ್ಲ. ನೀವು ಓದೋದು ಬರೆಯೋದನ್ನು ಕಲ್ತ್ಕೊಂಡ್ರೆ ಯೂಟ್ಯೂಬು ಅಥವಾ ಸೋಷಿಯಲ್ ಮೀಡಿಯಾ ಯಾವುದನ್ನು ಓಪನ್ ಮಾಡಿದ್ರು ನರವಿಜ್ಞಾನದ ಬಗ್ಗೆ, ನರಗಳ ಬಗ್ಗೆ, ಮೆದುಳಿನ ಬಗ್ಗೆ ಬೇಕಾಷ್ಟು ಗೊತ್ತಾಗುತ್ತೆ. ನಾನು ಇವಾಗ ಎಷ್ಟೋ ವಿಚಾರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಕಲ್ತ್ಕೊಳ್ತಾ ಇದ್ದೀನಿ. ನನಗೂ 89 ವರ್ಷವಾಗಿದೆ. ಈ ಮೆದುಳನ್ನು ಸುಮಾರು 65ನೇ ಇಸ್ವಿಯಿಂದ ಮೆದುಳು ಪಾಠ ಮಾಡ್ತಾನೆ ಇದ್ದೀನಿ. ಮೆದುಳಿಗೆ 3 ಭಾಗ ಇದೆ ಅಂತ ಹೇಳ್ತಾನೆ ಇದ್ದೀನಿ. ಅದನ್ನೇನು ಕಡಿಮೆ ಮಾಡಿಲ್ಲ, ಅದು ಕಡಿಮೆ ಆಗೋದೇ ಇಲ್ಲ. ಆದರೆ ಮೆದುಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನೆಲ್ಲ ಹೇಳಿರಲಿಲ್ಲ. ಇತ್ತೀಚೆಗೆ ನಾವು ಹೇಳೋದಕ್ಕೆ ಕಲ್ತ್ಕೋಬೋದು. ಆದ್ದರಿಂದ ಮೆದುಳಿಗೆ ನೀವು ಆದಷ್ಟು ಹೊಸ ಕೌಶಲ್ಯಗಳನ್ನು ಕಲಿಸೋದಕ್ಕೆ ಪ್ರಯತ್ನ ಮಾಡಿ. ಈ ಒಂದು ವಿಡಿಯೋವನ್ನು ಮಾಡೋದಕ್ಕೆ ನಾನು ChatGPTಯಿಂದ ಮತ್ತು ನ್ಯಾಷನಲ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಿಂದ, ವಿಕಿಪೀಡಿಯಾದಿಂದ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್, ಆ ಒಂದು ವಿಕಿಪೀಡಿಯಾ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಇವನ್ನೆಲ್ಲ ಇಂಟರ್ನೆಟ್ನಲ್ಲಿ ನೋಡಿ ಕೆಲವು ವಿಷಯಗಳನ್ನು ಬರೆದಿದ್ದೀನಿ. ಇಮೇಜಸ್ನ ಕ್ರಿಯೇಟಿವ್ ಕಾಮನ್ಸ್ನ ತಗೊಂಡಿದ್ದೀನಿ. ಯೂಟ್ಯೂಬ್ನವರು ಇದನ್ನು ಪಬ್ಲಿಷ್ ಮಾಡ್ತಾರೆ, ಅವ್ರಿಗೂ ನನ್ನ ಧನ್ಯವಾದಗಳು. ಈ
ವಿಚಾರವನ್ನು ನೀವು ಬೇರೆಯವ್ರಿಗೆ ಹೇಳಬೇಕು ಅಂತ ಇಷ್ಟಪಟ್ಟರೆ ನನ್ನ ಚಾನಲ್ಲು @ನಾಗರಾಜ ಚಿತ್ರದುರ್ಗ 1938 ದಯವಿಟ್ಟು ನೋಡಿ, ಬೇರೆಯವ್ರಿಗೂ ಹೇಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು ಆಲ್. ಟ್ರೈ ಕೀಪ್ ಯುವರ್ ಬ್ರೈನ್ ಸೇಫ್ and clean.